ಎಲ್ಲರಿಗೂ ನಾನು ಪ್ರೀತಿಯಿಂದ ಹೃದಯಪೂರ್ವಕವಾಗಿ ಮೊಟ್ಟ ಮೊದಲಿಗೆ ನಮಸ್ಕಾರಗಳನ್ನು ತಿಳಿಸ್ತೀನಿ. ಇತಿಹಾಸ ಅನ್ನೋದು ಮುಗಿಯದ ಪುಟಗಳ ಸಂಖ್ಯೆ ಇದ್ದಂತೆ. ಅಂತಹ ಇತಿಹಾಸದ ಮುಗಿಯದ ಪುಟಗಳ ಸಂಖ್ಯೆಯಲ್ಲಿ ಕಲ್ಮಲವು ಕೂಡ ಒಂದು. ಈ ಊರಿನಲ್ಲಿ 4 ಶಾಸನಗಳನ್ನ ನೋಡ್ಬೋದು. ತನ್ನದೇ ಆದಂತ ಇತಿಹಾಸವನ್ನು ಸೃಷ್ಟಿಸಿಕೊಂಡಿರುವಂತ ಕಲ್ಮಲ ಕ್ಷೇತ್ರ. ಈ 4 ಶಾಸನಗಳನ್ನ ನೋಡ್ಬೇಕಂತ ಅಂದ್ರೆ ರಾಯಚೂರಿನಿಂದ ಶಿರವಾರ ಕಡೆಗೆ ಬಂದ್ರೆ ಕಲ್ಮಲ ಮಾರ್ಗ ಪಕ್ಕದಲ್ಲಿ ಇರುವಂತಹ ಶ್ರೀ ಭೋಗೇಶ್ವರ ದೇವಾಲಯದ ಆವರಣದಲ್ಲಿರುವಂತಹ ಈ 4 ಶಾಸನಗಳನ್ನು ನೀವು ನೋಡ್ಬೋದು. ಈ ಶಾಸನಗಳನ್ನ ನೋಡೋದಕ್ಕಿಂತ ಮುಂಚಿತವಾಗಿ ಭೋಗೇಶ್ವರ ದೇವಾಲಯದ ಒಂದಿಷ್ಟು ಸುತ್ತಾಣವನ್ನು ಸುತ್ತಾಕೊಂಡು ಬಂದು ನಂತರ ಶಾಸನಗಳನ್ನ ನಾವು ನೋಡೋಣ. ಬನ್ನಿ ಹೋಗೋಣ. ನೋಡ್ತಿದ್ರೆ ಇಲ್ಲಿರುವಂತ 3 ಶಾಸನಗಳನ್ನ ನೀವು ನೋಡ್ಬೋದು. ಭೋಗೇಶ್ವರ ದೇವಾಲಯದ ಆವರಣದಲ್ಲಿರುವಂತ ಇವು 3 ಶಾಸನಗಳು. ಇನ್ನೊಂದು ಶಾಸನ ಬಂದು ಮೂಲೆ ಮನೆ ಶಂಕರಪ್ಪನವರ ಮನೆ ಮುಂದ ಇರುವಂತ ಒಂದು ಶಾಸನ ಅಂತೇಳಿ ಗೊತ್ತಾಗ್ತದ. ಅಲ್ಲಿ ಹೋಗ್ಬಿಟ್ಟು ನೋಡೋಣ ಅಂತ ಆ ಶಾಸನ ಬಗ್ಗೆ. ಈಗ 3 ಶಾಸನದಲ್ಲಿ ತನ್ನದೇ ಆದಂತ ಒಂದೊಂದು ಇತಿಹಾಸದ ಸಂದೇಶವನ್ನು ಸಾರುವಂತ ಇತಿಹಾಸದ ಘಟನೆ ಇಟ್ಟುಕೊಂಡಿರುವಂತ ಶಾಸನಗಳು ಇವು. ಬನ್ನಿ, ಈ ದೊಡ್ಡ ಶಾಸನ ಹಿಂಗಿದೆ. ಇಲ್ಲಿರುವಂತದ್ದು ಕೂಡ ಇಲ್ಲೊಂದು ತುಂಡು ಶಾಸನ ಇದು. ನಂತರ ಇದೊಂದು ಶಾಸನ, ಇದು ಬಂದು ರಾಷ್ಟ್ರಕೂಟರ ಕಾಲಕ್ಕೆ ಸೇರಿದಂತ ಶಾಸನ ಇದು. ಇದು ಕೂಡ ಬೃಹತ್ ಆದಂತ ಒಂದು ದೊಡ್ಡ ಶಾಸನ ಏನಿದೆಯಲ್ಲ, ಇದು ಕೂಡ ರಾಷ್ಟ್ರಕೂಟರ ಕಾಲಕ್ಕೆ ಸೇರಿದಂತ ಶಾಸನ. ಇಲ್ಲಿರುವಂತ ಈ ಕೆಳಗಡೆ ಇರುವಂತ ಈ ಶಾಸನ ಬಂದು ಕಲ್ಯಾಣ ಚಾಲುಕ್ಯರ ಕಾಲಕ್ಕೆ ಸೇರಿದಂತ ಶಾಸನ. ಮೂಲೆ ಮನೆ ಶಂಕರಪ್ಪನವ್ರ ಮನೆ ಮುಂದೆ ಇರುವಂತ ಶಾಸನ ಕೂಡ ಬಂದು ಕಲ್ಯಾಣ ಚಾಲುಕ್ಯರ ಕಾಲಕ್ಕೆ ಸೇರಿದಂತ ಶಾಸನ. ಟೋಟಲ್ ಆಗಿ 4 ಶಾಸನಗಳಲ್ಲಿ 2 ರಾಷ್ಟ್ರಕೂಟರ ಕಾಲಕ್ಕೆ ಸೇರಿದಂತ ಶಾಸನ 2 ಆಗಿದ್ರೆ ಇನ್ನು ಉಳಿದ 2 ಕಲ್ಯಾಣ ಚಾಲುಕ್ಯರ ಕಾಲಕ್ಕೆ ಸೇರಿದಂತ ಶಾಸನಗಳು. ಈ ಶಾಸನದೊಳಗೆ ಏನ್ ಸೂಚಿಸ, ರಾಷ್ಟ್ರಕೂಟರ ಕಾಲದಾಗ ನಿತ್ಯ ವರ್ಷ ದೇವನ ಅಂತೇಳಿ ಬರ್ತಾನ. ರಟ್ಟಕುಲ ವಂಶದ ನಿತ್ಯ ವರ್ಷ ದೇವನ ಆಳ್ವಿಕೆಯನ್ನು ಸೂಚಿಸ್ತದೆ. ನಿತ್ಯ ವರ್ಷ ದೇವನ ಆಳ್ವಿಕೆಯಲ್ಲಿ ಸಾಮಂತನಾಗಿ ಅಧಿಕಾರಿಗಳು ಇದ್ರು ಅಂತೇಳಿ ಕೂಡ ಸೂಚಿಸ್ತದೆ. ಆದ್ರೆ ಎಲ್ಲ ವಿವರಗಳು ನಷ್ಟ ಆಗಿರೋದ್ರಿಂದ ಇದಿಷ್ಟು ಮಾತ್ರ ಉಳ್ಕೊಂಡಿರೋದು. ಇದು 914ರಿಂದ 929ರವರೆಗೆ ಬರೆಸಿರುವಂತ ಇದೊಂದು ಶಾಸನ. ಇದು ಏನು ಹೇಳಲಿಕ್ಕೆ ಆಗೋದಿಲ್ಲ, ಇದಿಷ್ಟೇ ಇರೋದ್ರಿಂದ ಇಷ್ಟೇ ಹೇಳಲಿಕ್ಕೆ ಆಗ್ತದೆ. ಇನ್ನ ಒಂದಾದಲ್ಲ ಇದಕ್ಕೆ ನಾನು ಹೇಳಿಲ್ಲ. ಇದರ ಕಾಲವು ಕಾಲಾಯುಕ್ತ ಮಂಗಳವಾರ 5ನೇ ತಾರೀಕು 1ನೇ ತಿಂಗಳ 1139ಕ್ಕೆ ಸರಿ ಹೊಂದುವಂತ ಶಾಸನ. ಅದು ಮಂಗಳವಾರ ಅಲ್ಲ, ಗುರುವಾರ ಅಂತ ಹೇಳಿಕೊಡ್ತಂತ. ಇದು ಯಾರ ಕಾಲದಲ್ಲಿ ಅಂತಂದ್ರೆ ಕಲ್ಯಾಣ ಚಾಲುಕ್ಯರ ಕಾಲದೊಳಗ ಯಾರ ಆಡಳಿತ ಇತ್ತಂತಂದ್ರೆ ಭೂಲೋಕ ಮಲ್ಲನ ಕಾಲಕ್ಕೆ ಸೇರಿದಂತ ಶಾಸನ. ಅವಾಗ ಭೂಲೋಕ ಮಲ್ಲನ ಆಡಳಿತ ಇತ್ತು. ಈ ಭೂಲೋಕ ಮಲ್ಲ ಅನ್ನೋದು ಒಂದು ಬಿರುದು. 3ನೇ ಸೋಮೇಶ್ವರ ಆತನ ಬಿರುದು ಬಂದು ಭೂಲೋಕ ಮಲ್ಲ, ಸರ್ವಜ್ಞ, ಭೂಪತಿ, ಹಿಂಗೆಲ್ಲ ಬಿರುದುಗಳಿದ್ವು. ಆತನ ಕಾಲದಲ್ಲಿ ಬರೆಸಿರುವಂತ ಶಾಸನ. ಎದಕ್ ಬರೆಸಿದಂತ ನೋಡೋದಾದ್ರೆ ಐನೂರುವರೆ ಸಂಘದವರು ದಾನವನ್ನು ಕೊಟ್ಟಂತ ಒಂದು ಉಲ್ಲೇಖ ಅದ್ರೊಳಗಡೆ ಅದ. ಐನೂರುವರೆ ಸಂಘದವ್ರು ಅಂತಂದ್ರೆ 500 ಮಂದಿ ಇರ್ಲಿ, 400 ಮಂದಿ ಇರ್ಲಿ, 300 ಮಂದಿ ಇರ್ಲಿ, 100 ಮಂದಿ ಇರ್ಲಿ, ಕಡೆಗೆ 50 ಮಂದಿ ಇರ್ಲಿ, ಅದೊಂದು ಸಂಘ ಅಂತ. ದಾನ ಕೊಟ್ರು ಅಂತೇಳಿ ಅದ್ರೊಳಗಡೆ ತಿಳಿಸಿಕೊಡ್ತಾರೆ. ಆದ್ರೆ ದಾನ ಏನ್ ಕೊಟ್ರು ಅನ್ನೋದು ಮಾತ್ರ ಸ್ಪಷ್ಟ ಇಲ್ಲ. ಯಾಕಂತಂದ್ರೆ ಅದೊಂದು ತುಂಡು ಶಾಸನ, ಮುರಿದೋಗ್ಬಿಟ್ಟದ, ಏನ್ ಉಳ್ಕೊಂಡಿಲ್ಲ, ಅಲ್ಪ ಸ್ವಲ್ಪ ಅದ. ಆಮೇಲೆ ಈ ಊರಿನ ಹೆಸರನ್ನು ಕೂಡ ಈ ಶಾಸನದಲ್ಲಿ ಉಲ್ಲೇಖ ತೋರಿಸೋದಿಲ್ಲ. ಎದಕ್ಕಂದ್ರೆ ಇದೊಂದು ಮುರಿದೋದ ಶಾಸನ ಅದ, ತುಂಡು ಶಾಸನ ಅದ, ಹೌದಾ. ಆಮೇಲೆ ನಂತರ ಯಾವ ದೇವಾಲಯಕ್ಕೆ ಕೊಟ್ಟರು ದಾನ ಅನ್ನೋದು ಕೂಡ ಅದ್ರೊಳಗಡೆ ತೋರ್ಸೋದಿಲ್ಲ. ಆಮೇಲೆ ಬಾವಿಗೆ ಕೊಟ್ರು, ಬಾವಿ ತೋರ್ಸ್ಲಿಕ್ಕೆ ಕೊಟ್ರು, ಕೆರೆ ತೋರ್ಸ್ಲಿಕ್ಕೆ ಕೊಟ್ರು, ಇನ್ಯಾವುದೇ ಈ ಮಾಹಿತಿಗಳನ್ನ ಇದ್ರೊಳಗಡೆ ಸರಿಯಾಗಿ ತೋರ್ಸದೇನೆ ಇರುವುದರಿಂದ ಇದೊಂದು ತುಂಡು ಶಾಸನ, ಅಲ್ಪ ಸ್ವಲ್ಪ ಮಾಹಿತಿಗಳನ್ನು ಹೊಂದಿರುವಂತ ಶಾಸನ ಅಂತಾನೆ ಹೇಳ್ಬೋದು. ಈಗ ಇಲ್ಲಿದೆಯಲ್ಲ ಈ ಶಾಸನ, ಇದು ರಾಷ್ಟ್ರಕೂಟರ ಕಾಲಕ್ಕೆ ಸೇರಿದಂತ ದೊಡ್ಡ ಶಾಸನ ಇದೆ. ಇದು ಸಪರೇಟ್ ಆಗಿ ಮಲ್ಲಿಕಾರ್ಜುನ ದೇವರ ಬಗ್ಗೆ ಹೇಳ್ಕೊಡ್ತದೆ. ಮಲ್ಲಿಕಾರ್ಜುನ ದೇವಾಲಯದ ಬಗ್ಗೆ ತಿಳಿಸಿಕೊಡುವಂತ ಒಂದು ದೊಡ್ಡ ಶಾಸನ. ಇವೆರಡೂ ಶಾಸನಗಳಲ್ಲಿ ಈ ರೀತಿಯಾಗಿ ಯಾವ ದೇವರ ಗುಡಿಗೆ ಸಂಬಂಧಪಟ್ಟಂತ ಶಾಸನಗಳಂತಾನೆ ತಿಳಿಸಿಕೊಡೋದಿಲ್ಲ. ಆದ್ರೆ ಭೋಗೇಶ್ವರ ದೇವಾಲಯದ ಆವರಣದಲ್ಲಿ ಇರುವುದರಿಂದ ಭೋಗೇಶ್ವರ ದೇವಾಲಯಕ್ಕೆ ಸಂಬಂಧಪಟ್ಟ ಶಾಸನ ಅಂತಾನೆ ಹೇಳ್ಬೋದು. ಈಗ ಮೂಲೆ ಮನೆ ಶಂಕರಪ್ಪನವ್ರ ಮನೆ ಮುಂದೆ ಇರುವಂತ ಶಾಸನದಲ್ಲಿ ನಾವು ಹೋಗ್ಬಿಟ್ಟು ಅಲ್ಲಿ ಏನಿದೆ ಎತ್ತಿದೆ ಅಂತೇಳಿ ನಾವು ಅಲ್ಲಿ ಒಂದ್ ಸ್ವಲ್ಪ ತಿಳ್ಕೊಂಡು ಬರೋಣ ಅಂತ. ಹೋಗೋಣ ಬರ್ರಿ.
ನಾನು ನಿಮ್ಗೆ ಹೇಳಿದೆ ಮೂಲೆ ಮನೆ ಶಂಕರಪ್ಪನವ್ರ ಮನೆ ಮುಂದೆ ಇರುವಂತ ಒಂದು ತುಂಡು ಶಾಸನ ಅಂತ. ಆ ಮೂಲೆ ಮನೆ ಶಂಕರಪ್ಪನವ್ರ ಮನೆಗೆ ಬರ್ಬೇಕಂತಂದ್ರೆ ಭೋಗೇಶ್ವರ ಗುಡಿಯಿಂದ ಹಿಡಿದು ಶಾಲೆಯ ಕಡೆಗೆ ಅಂದ್ರೆ ಹೈಸ್ಕೂಲ್ ಕಡೆಗೆ ಬಂದ್ರೆ ಎಡಭಾಗಕ್ಕೆ ತಿರ್ಕೊಂಡು ಬಂದಾಗ ಇಲ್ಲಿ ಕಾಣುವಂತ ಅದೊಂದು ಶಾಸನ, ಮೂಲೆ ಮನೆ ಶಂಕರಪ್ಪನವರ ಮನೆಯಲ್ಲಿರುವಂತ ಅದೊಂದು ಶಾಸನ ಕಾಣುತ್ತಾ. ಇದೊಂದು ಕೂಡ ಇದು ಒಂದು ತುಂಡು ಶಾಸನ. ಇದರ ಕಾಲವು ವಿಳಂಬ ಅಂದ್ರೆ ಕೆಲಸ ನಿಂತೋಯ್ಯದಂತ ಅರ್ಥ. ಪಾಲುಣ ಅಷ್ಟಮಿ ಶುಕ್ರವಾರ ಅಂತ ಹೇಳಿದ್ದು 2ನೇ ತಾರೀಕು 3ನೇ ತಿಂಗಳ 1179ಕ್ಕೆ ಸರಿ ಹೊಂದುವಂತ ಶಾಸನ ಇದು. ಅಂದ್ರೆ 12ನೇ ಶತಮಾನಕ್ಕೆ ಸೇರಿದಂತ ಶಾಸನ ಇದು. ಕಲ್ಯಾಣ ಚಾಲುಕ್ಯರದ್ರೊಳಗ ಯಾರು ಆಡಳಿತ ಇತ್ತಪ್ಪ ಅಂತಂದ್ರೆ ಸಂಜೀವನ ಆಡಳಿತವನ್ನು ಸೂಚಿಸ್ತದೆ. ಕಲ್ಮಲ ಅಂತೇಳಿ ನಾವು ಕರಿತೀವಲ್ಲ, ಈ ಕಲ್ಮಲ ಹೆಸರನ್ನ ಈ ಶಾಸನದಲ್ಲಿ ಕಲುಮಲೆ ಅಂತೇಳಿ ಉಲ್ಲೇಖ ಅದ. ಆಮೇಲೆ ಇದನ್ನ ಏನಕ್ಕಾಗಿ ಬರ್ಸಿದ್ರಪ್ಪ ಅಂತ ನೋಡೋದ್ರೆ ದೇವಾಲಯದ ಕಲ್ಲು ಕೆಲಸ ಅಂಗಭೋಗ ರಂಗಭೋಗಕ್ಕಂತೇಳಿ ದಾನ ಕೊಟ್ಟಂತ ವಿಷಯವನ್ನ ತಿಳಿಸಿಕೊಡ್ತದೆ. ಆದ್ರೆ ದಾನ ಕೊಟ್ಟಂತ ಪುಣ್ಯಾತ್ಮನ ಹೆಸರು ಹಾಳಾಗಿ ಹೋಗ್ಯದ. ಹೌದಾ, ವಿವರಗಳಿಲ್ಲ. ಆದ್ರೆ ದಾನ, ದೇವರ ಕಲ್ಲು ಕೆಲಸ, ಅಂಗಭೋಗ ರಂಗಭೋಗ ಅಂದ್ರೆ ಏನು? ದೇವ್ರ ಕೆಲಸ ಅಂತಂದ್ರೆ ಒಂದು ಸಂಪೂರ್ಣವಾದ ಗುಡಿಯ ಜವಾಬ್ದಾರಿಯನ್ನು ಹೊತ್ಕೊಂಡು ಸ್ವತಃ ತಾನೇ ತನ್ನ ಸಂಪತ್ತಿನ ತನ್ನಲ್ಲಿದ್ದಂತ ಸಂಪತ್ತಿನಿಂದ ಒಂದು ಗುಡಿಯನ್ನು ಕಟ್ಟಿದಂತ ತಿಳಿದುಕೊಡ್ತದೆ ದೇವರ ಕಲ್ಲು ಕೆಲಸ ಅಂತಂದ್ರೆ. ಅಂಗಭೋಗ ಅಂತಂದ್ರೆ ದೇವರಿಗೆ ಗಂಧ ಲೇಪನ ಆಗಿರ್ಬೋದು, ಎಣ್ಣೆ ಆಗಿರ್ಬೋದು, ಕುಂಕುಮ, ವಿಭೂತಿ, ತುಪ್ಪ, ಆಮೇಲೆ ಇವೆಲ್ಲವನ್ನು ಕೂಡ ಆತ ದಾನವನ್ನಾಗಿ ಕೊಟ್ಟಿರ್ತಾನ ದೇವರಿಗೆ ಅಂತೇಳಿ. ಆಮೇಲೆ ಈ ರಂಗಭೋಗ ಎಲ್ಲ ನಂತರದಾಗ ಮನರಂಜನೆ ಬೇಕಲ್ಲ. ಗುಡಿ ಪ್ರಾಣ ಪ್ರತಿಷ್ಠಾಪನೆ ಎಲ್ಲ ಆದ ನಂತರದಲ್ಲಿ ಮನರಂಜನೆ ಅನ್ನೋದು ಹೆಂಗಿರ್ತಿತ್ತು. ಈಗೆಲ್ಲ ಟಿವಿ, ಮೊಬೈಲ್, ಫೋನು ಇವ್ರನ್ನೆಲ್ಲ ನಾವು ಬಳಕೆ ಮಾಡ್ಕೊಂಡು ಮನರಂಜನೆ ತಗೊಂತೀವಿ. ಆದ್ರೆ ಮೊದ್ಲು ಹಂಗಿದ್ದಿಲ್ಲ. ಪ್ರತಿಯೊಂದು ಗುಡಿಯಲ್ಲೂ ಕೂಡ ನವರಂಗ ಮಂಟಪ ಇದ್ದಿರ್ತಿತ್ತು. ಆ ನವರಂಗ ಮಂಟಪದಲ್ಲಿ ನರ್ತಕಿಯರನ್ನು ಕರ್ಕೊಂಡ್ ಬಂದು, ಸಂಗೀತ ಬಳಗವನ್ನು ಕರ್ಕೊಂಡ್ ಬಂದು ಒಂದಿಷ್ಟು ಜನರನ್ನು ಕೂಡಿಸಿ ಮನರಂಜನೆ ಅಂತ ಅಂತಿದ್ರು. ನೃತ್ಯವನ್ನು ಮಾಡಿಸುತ್ತಾ ಮನರಂಜನೆಯನ್ನು ಪಡಿತಿದ್ರು. ಅವರಿಗೆಲ್ಲ ಸಂಬಳ ಇವು ಬೇಕಲ್ಲ, ದುಡ್ಡು ಬೇಕಲ್ಲ. ಪುಕ್ಷೆಟ್ಟಿ ಯಾರು ಬರ್ತಾರ? ಒಂದು ನೃತ್ಯ ಮಾಡಕ್ ಬಂದ್ರೆ ಅಕ್ಕಿ ದುಡ್ಡು ಕೊಡ್ಬೇಕು, ಸಂಗೀತ ಒಳಗಕ್ಕೆ ದುಡ್ಡು ಕೊಡ್ಬೇಕು. ಯಾರೇ ಕಲಾವಿದ್ರು ಬಂದ್ರು ಇವತ್ತಿಗೆ ಆದ್ರೂ ಕೂಡ ದುಡ್ಡು ಕೊಟ್ರೆ ಎಲ್ಲ ಕೆಲಸ ಆಗುತ್ತೆ. ಹಂಗಪ್ಲೆ ದುಡ್ಡು ಕೂಡ ಅಥವಾ ಕೊಟ್ಟಿದ್ನ ಅಧಿಕಾರಿ ಅಂತ ತಿಳಿಸ್ತದ. ಆದ್ರೆ ಕೊಟ್ಟಂತ ಪುಣ್ಯಾತ್ಮ ಹೆಸರು ಹಾಳಾಗಿ ಹೋಗ್ಯದ. ಅಲ್ಲಿರುವಂತ 1139 ಶಾಸನ ಕಲ್ಯಾಣ ಚಾಲುಕ್ಯರದು. ಇಲ್ಲಿರುವಂತ ಶಾಸನ 1179 ಶಾಸನ ಇದು ಕಲ್ಯಾಣ ಚಾಲುಕ್ಯರದು. ಇದು ಸಂಗಮ ದೇವನ ಆಡಳಿತ ಅದ 1170ರಾಗ. 1139ರಾಗ ಭೂಲೋಕ ಮಲ್ಲನ ಆಳ್ವಿಕೆ ಸೂಚಿಸ್ತದ 3ನೇ ಸೋಮೇಶ್ವರ. 40 ವರ್ಷಗಳ ಕಾಲ ಡಿಫ್ರೆಂಟ್ ಆಯ್ತು ಆ ಶಾಸನಕ್ಕೂ ಈ ಶಾಸನಕ್ಕೂ. ಇದು 40 ವರ್ಷ ಹಿಂದೆ ಆಯ್ತು, ಅದು 40 ವರ್ಷ ಮುಂದಾಯ್ತು. ಹೌದಾ, ಇದು 750 ವರ್ಷ ಆದ್ರೆ ಅದು 800 ವರ್ಷ ಆಯ್ತು. ಹೌದಲ್ಲ. ಇನ್ನ ಒಂದು ತೋರಿಸಿದ್ದೆ ನಾನು ರಾಷ್ಟ್ರಕೂಟರೊಳದು. ಯಾರು 914ರಿಂದ 920 ಸೂಚಿಸ ಅಂತ ಹೇಳಿದ್ದೆ ನಾನು. ಯಾರು ಬರ್ತಾರ ಅಂದ್ರೆ ನಿತ್ಯ ವರ್ಷ ದೇವನ ಆಳ್ವಿಕೆ ಅಂತ ಹೇಳಿ. ಇವು 2 ಶಾಸನಕ್ಕಿಂತ ಹೆಚ್ಚಾಗಿ ಅದು ಬಹಳ ತುಂಡು ಶಾಸನ. ಇವು 3 ಶಾಸನಗಳು ತನ್ನದೇ ಆದಂತ ಒಂದೊಂದಿಷ್ಟು ಮಾಹಿತಿಗಳನ್ನ ತಿಳಿಸಿಕೊಡ್ತದ. ಆದ್ರೆ ಪರಿಪೂರ್ಣವಾದಂತ ಇಲ್ಲ. ಯಾವ ದೇವಾಲಯಕ್ಕೆ ಸಂಬಂಧಪಟ್ಟ ಶಾಸನಗಳು ಅಂತ ಕೂಡ ಇದ್ರೊಳಗಡೆ ದಾಖಲಿಲ್ಲ. ಯಾಕಂದ್ರೆ ಉಳಿದಿದ್ದ ಇಷ್ಟು ಕಾಲ್ಭಾಗವನ್ನ ರಕ್ಷಣೆ ಮಾಡಿಟ್ಟುಕೊಂಡಿರುವಂತ ಈ ಮೂಲೆ ಮನೆ ಶಂಕರಪ್ಪನವ್ರಿಗೂ ಕೂಡ ಒಂದು ತುಂಬು ಹೃದಯದಿಂದ ಧನ್ಯವಾದಗಳನ್ನ, ನಮಸ್ಕಾರಗಳನ್ನ ತಿಳಿಸೋಣ ಅಂತ. ಆಯ್ತಾ.